ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಟಿ1 ಸ್ಟಾರ್ಗೆ. ಕಾಂತಾರ ಒಂದು ದಂತಕಥೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಇನ್ನೂ ಕೂಡ ಕಾಂತಾರ ಅಧ್ಯಾಯ 2ರಿಂದ ಹೊರಗೆ ಬಂದೇ ಇಲ್ಲ. ಕಾಂತಾರ ಸಿನಿಮಾದ ಹೆಸರೇ ಒಂದು ವಿಭಿನ್ನವಾಗಿ ಒಂದು ಮನಸ್ಸಿಗೆ ಮುಟ್ಟುವಂಥ ಹೆಸರು. ಸೊ ಕಾಂತಾರ ಸಿನಿಮಾ ಬೆಳೆದು ಬಂದಂತಹ ರೀತಿ, ತಲುಪಿದ ಜನಮಾರ್ಗವನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಅಂತ. ಕಾಂತಾರ ಸಿನಿಮಾ ಬಂದು 2 ವರ್ಷ ಆದರೂ ಕೂಡ 2 ವರ್ಷದ ಹಿಂದೆ ಒಂದು ಅಪ್ಡೇಟ್ ಬಂದಿತ್ತು. ಕಾಂತಾರ ಅಂದರೆ ಆ ಟೀಸರ್ನಲ್ಲಿ ಬಂದಂತಹ ಪೋಸ್ಟರ್ ಲುಕ್ ಟೀಸರ್ನ ನೋಡಿ ಮೈ ಜುಮ್ ಎಂದಿತ್ತು. ಆ ಟೀಸರ್ನಲ್ಲಿ ಬಿಟ್ಟಂತಹ ಹಿಂಟ್ಗಳು ಹೇಗಿತ್ತು ಅನ್ನೋದು, ಕತೆ ಹೇಗಿದೆ ಅನ್ನೋದನ್ನ ನಮಗೆ ಊಹಿಸ್ಕೊಳ್ಳೋದಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಬಟ್ ಇವತ್ತು ರಿಷಬ್ ಶೆಟ್ಟಿ ಅವರ ಹುಟ್ಟುಹಬ್ಬಕ್ಕೆ ರಿಲೀಸ್ ಆದಂತಹ ಕಾಂತಾರ ಒಂದು ಪೋಸ್ಟರ್ ಹೇಗಿದೆ ಅಂದರೆ, ಗೂಸ್ ಬಂಪ್ಸ್ ಅನ್ನೋದೇನಿದೆ ಅದರ 10 ಪಟ್ಟು ಆಗತ್ತೆ ಅಂತಲೇ ಹೇಳಬಹುದು. ಬಟ್ ಕಾಂತಾರದ ಅಪ್ಡೇಟ್ಗಳು ಯಾಕೆ ಬರ್ತಾ ಇಲ್ಲ? ಸೊ ನೋಡ್ತಾ ಇರ್ಬೋದು ನಾವು, ಆಗ್ತಾ ಇರುವಂತಹ ಘಟನೆಗಳು ಕೂಡ ಆ ತಂಡದವರಿಗೆ ಮೇಲೆ ಹೊರೆಯಾಗಿ ಬೀಳ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಕಾಂತಾರ ಅಧ್ಯಾಯ 1ರ ಪೋಸ್ಟರ್ ಹೇಗಿದೆ ನೋಡ್ಕೊಬಂದ್ಬಿಡಿ. ಯಪ್ಪ, ಒಂದು ಕ್ಷಣ ಮೈ ಮರೆಯೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅಂತ ಕಾಂತಾರ ಸಿನಿಮಾದವರು ಪೋಸ್ಟರ್ನಲ್ಲಿ ಸಾಕಷ್ಟು ಹಿಂಟ್ಗಳನ್ನು ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡೋಣ. ನನ್ನ ಪ್ರಕಾರ ನನ್ನ ತಲೆಯಲ್ಲಿ ಓಡಿದಂತಹ ಕಥೆಗಳು ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅದಕ್ಕೂ ಮೀರಿದಂತಹ ಕಥೆಗಳು ಜನರನ್ನು ಮತ್ತೆ ಥಿಯೇಟ್ರಿಗೆ ಕೈ ಬೀಸಿ ಕರೆಯೋದರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಈ ಸಿನಿಮಾದ ಪೋಸ್ಟರ್ ನಿಮಗೆ ಅರ್ಥ ಆಗಬೇಕಂತ ಅಂದರೆ 360 ಡಿಗ್ರಿಲಿ ಝೂಮ್ ಮಾಡ್ಕೊಂಡು ನೋಡಿದರೆ ಆ ಒಂದು ಪೋಸ್ಟರ್ನಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಅಂತ ಹೇಳ್ಬೋದು. ಸೊ ಕಾಂತಾರ ಚಾಪ್ಟರ್ 2 ಅಧ್ಯಾಯ 2ರಲ್ಲಿ ಬಂದಂತಹ ಕ್ಯಾರೆಕ್ಟರ್ಗಳು ಶಿವ ಮತ್ತು ಗ್ಯಾಂಗ್ನ ಇನ್ನೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ತಲೆಯಲ್ಲಿ ಗುಮ್ತಾನೆ ಇರುತ್ತೆ. ಅದು ಅಲ್ಲದೆ ಸ್ಟಾರ್ ಸುವರ್ಣ ಪ್ಲಸ್ ಅವರು ವಾರಕ್ಕೆ 2 ಸಲ ಹಾಕಿ ತೋರಿಸ್ತಾ ಇರ್ತಾರೆ. ಹೇಗೆ ಹೊರಗೆ ಬರೋಕ್ಕಾಗತ್ತೆ ಹೇಳಿ? ಸೊ ಕಾಂತಾರ ಅನ್ನೋ ಒಂದು ಮಹಿಮೆ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಇನ್ನೂ ಎದೆಯಲ್ಲಿ ಹಾಗೇ ಕಿಚ್ಚಾಗಿ ಉಳಿದಿದೆ. ಅದರ 1ನೇ ಭಾಗ ನೋಡುವವರೆಗೂ ಪ್ರತಿಯೊಬ್ಬರು ಕೂಡ ಸಮಾಧಾನ ಇಲ್ಲ. ಆ ರೀತಿ ಬೆಳೆಬಂದಂತಹ ಸಿನಿಮಾದ ರೀತಿ ನೋಡಿದರೆ ಕನ್ನಡ ಸಿನಿಮಾ ಎಲ್ಲೋ ಹೋಗಿಬಿಡತ್ತೆ. ಇದ್ರ ಬಗ್ಗೆ ಡೌಟೇ ಇಲ್ಲ. ಪಕ್ಕಾ ಕ್ರೋರ್ಸ್ ಮೇಲೆ ಕ್ರೋರ್ಸ್ ಕಲೆಕ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಆದಷ್ಟು ಬೇಗ ತೆರೆ ಕಾಣುತ್ತೆ ಸಿನಿಮಾ. ಅದು ಅಲ್ಲದೆ ನಮಗೆ ಟೀಸರ್ ಬಿಟ್ಟಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಬಟ್ ಈ ಪೋಸ್ಟರ್ ಒಂದು ಎಷ್ಟು ಹಿಡನ್ ಡೀಟೇಲ್ಸ್ಗಳಿದೆ ಅನ್ನೋದು ಗೊತ್ತಾಗುತ್ತೆ. ಅಂತೂ ಆಗ್ತಾ ಇದೆ, ಅಲ್ಲಿ ಒಂದು ಸಾಮ್ರಾಜ್ಯ ಇದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಶೆಟ್ಟರ್ ಅವ್ರು ಹೇಳಿದಾಗೆ ಇದೊಂದು ಕದಂಬರ ಸಾಮ್ರಾಜ್ಯದಲ್ಲಿ ಆಗುವಂತಹ ಒಂದು ಕದನ. ಅಲ್ಲಿರುವಂತಹ ದೈವಗಳ ಶಕ್ತಿಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಬಟ್ ಅವರೇ ಬಂದು ಸ್ಪಷ್ಟವಾಗಿ ಹೇಳಬೇಕು, ನಾನು ಅರ್ಥ ಮಾಡ್ಕೊಂಡಂಗೆ. ಸೊ ನೋಡೋಣ, ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕಾಂತಾರ ಅಧ್ಯಾಯ 1. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಕಾಂತಾರವನ್ನು ಕಣ್ತುಂಬ್ಕೊಳ್ಳೋದಕ್ಕೋಸ್ಕರ. ಸೊ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ರಿಷಬ್ ಶೆಟ್ಟಿ ಸರ್. ಒಳ್ಳೆಯದಾಗತ್ತೆ ಸಿನಿಮಾಗೆ, ಅದರ ಬಗ್ಗೆ ಡೌಟೇ ಇಲ್ಲ. ಸೊ ಏನಾದರೂ ತಪ್ಪಾಗಿ ಮಾತಾಡೋದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.